ಬಿಡಾಡಿತನಗಳಿಂದ ಬೇಸತ್ತು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತೆ ಪುರಸಭೆಗೆ ಮುತ್ತಿಗೆ ಹಾಕಿದ ಬೀದಿ ಬದಿ ವ್ಯಾಪಾರಸ್ಥರು. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತೀರ್ಪಜಾರದಲ್ಲಿ ಹಲವಾರು ವರ್ಷಗಳಿಂದ ಬಿಡಾಡಿತನಗಳು ಅಲ್ಲಲ್ಲಿ ಸಾರ್ವಜನಿಕರ ವಯೋವೃದ್ಧ ಮಹಿಳೆಯರ ಮೇಲೆ ದಾಳಿ ಮಾಡಿದ ಪರಿಣಾಮ ಬೇಸತ್ತ ಬೀದಿ ಬದಿ ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನು ಬಂದು ಮಾಡಿ ಪುರಸಭೆ ಮುಂದೆ ಕುಳಿತು ಪ್ರತಿಭಟಿಸಿದರು. ಬಿಡಾಡಿದನಗಳ ಹಾವಳಿಯಿಂದ ಹಗಲು ರಾತ್ರಿ ವೇಳೆಯಲ್ಲಿ ವಾಹನ ಸಂಚಾರಕ್ಕೂ ಸಮಸ್ಯೆ ಉಂಟಾಗುತ್ತಿತ್ತು. ಬೀದಿ ಬದಿ ವ್ಯಾಪಾರಸ್ಥರಿಗೆ ಶೌಚಾಲಯ ಹಾಗೂ ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸುವಂತೆ ಪುರಸಭೆ ಮುಂದೆ ಪ್ರತಿಭಟಿಸಿ ಮುಖ್ಯ ಅಧಿಕಾರಿಗಳ ಮುಂದೆ ತಮ್ಮ ಅಳಲನ್ನು ತೋರಿಕೊಂಡರು. ಪುರಸಭೆ ಮುಖ್ಯ ಅಧಿಕಾರಿ ಈರಣ್ಣ ಗುಡದಾರಿ ಮಾತನಾಡಿ, ಆದಷ್ಟು ಬೇಗ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಎಂದು ಹೇಳಿದರು. ಇನ್ನು ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಪ್ರತಿಭಟನೆಯಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯ ಅಧ್ಯಕ್ಷ ಬಿಯು ಬೈರಗ್ದಾರ್, ವೆಂಕಟೇಶ್ ಹಿರೇರೆಡ್ಡಿ, ರಾಜೇಶ್ ಹರ್ಲಾಪುರ್, ಶಶಿಕಾಂತ್ ನೆಲ್ಲೂರು, ಬಾಷಾಸಾಬ್ ಮೊಹಮ್ಮದ್ ಅಲಿ, ಅರುಣ್ ಬಾಳಿಕಾಯಿ ಸೇರಿದಂತೆ ಬೀದಿ ಬದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನು ಮುಂದೆ ನಾವು ಸಹಿಸಂಗಿಲ್ಲ. ದಯವಿಟ್ಟು ನಿಮ್ಮ ಮನಿಮಾರ ದನಗಳು ಇದ್ದವಪ್ಪ ಅಂದ್ರೆ ಇವತ್ತೇ ನೀವು ಹೊರಗೆ ಬಿಡಲಾರ್ದಂಗೆ ದಯವಿಟ್ಟು ಎಚ್ಚರಿಕೆ ಕಡ್ಡಾಯವಾಗಿ ವಹಿಸಬೇಕು. ಒಂದು ವೇಳೆ ನಿಮ್ಮದು ಹೊರಗಡೆ ದನ ಬಂದಿದ್ದೇ ಆದರೆ ಈ ಮುಖಾಂತರ ನಾನು ಹೇಳಕ್ಕೆ ಬಿಡ್ತೀನಿ, ಒಂದು ನಿಮ್ಮ ಮೇಲೆ ದಂಡ ಆಗ್ತೈತಿ, ಎರಡನೇದ ಕಾನೂನು ಪ್ರಕಾರ ನಮ್ಮ ಮೊಕದ್ದಮೆ ನಾವು ಪೊಲೀಸ್ ಸ್ಟೇಷನ್ದಾಗ ದಾಖಲು ಮಾಡಬೇಕು. ನೀವು ಮಾತಾಡ್ತಂದ್ರೆ ನಾವು ಸುಮ್ಮನೆ ಅದಕ್ಕೆ ಅವಕಾಶ ಅದ. ದನಗಳನ್ನು ಒಟ್ಟು ಇಡೀ ಊರು ದನ ಇಟ್ಕೊಂಡು ಮೇಂಟೈನ್ ಮಾಡೋಕೆ ಅಷ್ಟು ಸರಳ ಅಲ್ಲ. ಒಂದೇದು ಅವ್ರ ಮೇಲೆ ಯಾರೂ ದನ ಮಣಿಮಾರ ದನ ಇರ್ತಾವಲ್ಲ 100% ಅವ್ರ ಮೇಲೆ ಮೊಕದ್ದಮೆ ದಾಖಲಿಸಕ್ಕೆ ಕಾನೂನು ಅವಕಾಶ ಇದೆ. 100% ಇವತ್ತೇ ಮಾಡ್ತಾರೆ. ಇವತ್ತಿಂದ ಇವತ್ತೇ ಯಾರು ತಾವು ಮಾಹಿತಿ ಕೊಟ್ಟರು ಅಂದ್ರೆ ಭಾಳ ಒಳ್ಳೆಯದು. ಇಲ್ಲ ನಮ್ಮ ಹೆಸರು ಬರಬಾರ್ದ್ರಿ ಅಂತ ತಾವು ಹೇಳೋದಿತ್ತಂದರೆ ನನಗೆ ಜಸ್ಟ್ ಬಂದು ಒಬ್ರು ಯಾರೋ ಬಂದು ಹೇಳಿ ಹೋಗ್ಬೋದು, ನಿಮ್ಮ ಹೆಸರು ಬರೋಂಗಿಲ್ಲ. ನೇರವಾಗಿ ನಾವೇ ಸ್ವತಃ ಹೋಗಿ ನಮ್ಮ ಆಫೀಷಿಯಲ್ ಆಗಿ ನಾನೇ ಹೋಗಿ ಖುದ್ದಾಗಿ ನಮ್ಮ ಆಫೀಸ್ ಮುಂದಿನೂ ಅಲ್ಲ, ಬೇಕಾದ್ರೆ ನಾನೇ ಹೋಗ್ತೇನೆ. ನಾನೇ ಹೋಗಿ ಅವ್ರ ಮನೆ ಮುಂದೆ ನಿಂತು ಅದ್ರ ಫೋಟೋ ಹೊಡೆದು ಸಾಕ್ಷಿ ಬೇಕಾಗ್ತೈತೆ. ಯಾವುದೇ ಮಾಡಬೇಕಾದ್ರೆ ಸಾಕ್ಷಿ ಬೇಕ್ರಿ. ಕಾನೂನು ಕ್ರಮ ತೊಗೋಬೇಕಾದ್ರೆ ಹಾಗೆ ಮಾಡಕ್ಕೆ ಬರೋಂಗಿಲ್ಲ. ಸರ್ ಅವ್ನದೈತೆ ನೋಡ್ರಿ ದನ ಅಂದ್ರೆ ಮಾಡಕ್ಕೆ ಬರೋಂಗಿಲ್ಲ, ಸಾಕ್ಷಿ ಕೇಳ್ತಾರೆ. ಅದಕ್ಕೆ ಸ್ವಲ್ಪ ತಾವು ಏನು ತಮ್ಮ ಕಡೆ ಸಹಕಾರ ಏನು ಕೇಳ್ತೀನಿ ಅಂದರೆ, ಯಾವ ಮಣಿಮಾರ ದನ ಅದ ಒಣ್ಣೆದ್ದದು ಮಣಿಮಾರ ದನ ಯಾವ ಇದಾವಲ್ಲ ನಮ್ಮ ಕಡೆ ಒಂದು ಏನೋ ಫೋಟೋ ಗೀಟೋ ಏನಾರು ಇರ್ತದ್ರೆ ಕೊಟ್ಟರೆ ಒಳ್ಳೇದು. ನಿಮ್ಮ ಹೆಸರು ಹೇಳಂದ್ರೆ ಹೇಳ್ತೇವೆ. ಇಲ್ಲ ಸರ್ ಹೇಳ್ಬಾಡ್ರಿ ನಮ್ಗೆ ತೊಂದರೆ ಆಗ್ತದೆ ಅಂದ್ರೆ ಅದನ್ನು ಹೇಳಲ್ಲ. ಅದನ್ನು ನಾವು ಜವಾಬ್ದಾರಿ ತೊಗೋತೀವಿ. ಕಾನೂನು ಪ್ರಕಾರ ಅಧಿಕಾರ ನಮಗೆ ಕೊಟ್ಟರೆ ನಾವು ತೊಗೋತೀವಿ. ನಮ್ಗೆ ಸಹಕಾರ ತಮ್ಮಿಂದ ಯಾರು ಅಂತ ಬೇಕಷ್ಟೇ. ಯಾಕಂದ್ರೆ ಒಬ್ಬರ ಮೇಲೆ ಕ್ರಮ ಆಗ್ತಂದ್ರೆ ಉಳಿಕಿದವು ಎಚ್ಚರ ಆಗ್ತವೆ. ನಾವೆಲ್ಲರೂ ನಾ ಯಾಕೆ ಹೇಳಿ ನೀ ಯಾಕೆ ಹೇಳಿ ಅಂತಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ದನ ಯಾವಾಗ ಹೋಗ್ತಾವು ಯಾವಾಗ ಬರ್ತಾವ ನಮ್ಮನ್ನು ಕೇಳಿ ಹೋಗಲ್ಲ. ಅವು ತಮ್ಮದೇ ಆದಂಥ ವ್ಯವಸ್ಥೆ ಐತೆ. ಅವು ಯಾವಾಗ ಹೋಗ್ಬೇಕು ಅವು ಬರ್ತಾವೆ. ಅದಕ್ಕೆ ಬರೋದನ್ನು ನೀವೇನು ಅಲ್ಲೇ ನೋಡ್ತಿರ್ತೀರಿ. ದಯವಿಟ್ಟು ನಮ್ಮ ಗಮನಕ್ಕೆ ತಂದ್ರೆ ಇವತ್ತೇ ಬೇಕಾದ್ರೆ ಒಂದು 2 ರೂಪಾಯಿ ಮಾಡ್ತೀವಿ. ನನ್ನ ನಂಬರ್ ಬೇಕಾದ್ರೆ ನಿಮ್ಗೆ ಹೇಳಂದ್ರೆ ಈ ಸಂದರ್ಭದಾಗ ಹೇಳ್ಬಿಡ್ತೀನಿ. ಈ ದನದ ಬಗ್ಗೆ ಎಸ್ಪೆಷಲಿ ತಾವು ಯಾವಾಗಾರ ಹಚ್ಬೋದು. ಬೇಕಾದ್ರೆ ನಿಮಗೆ ತಿಲ್ಲ ತೊಂದರೆ ಆಗುತ್ತಂದ್ರೆ ನನಗೊಂದು ವಾಟ್ಸಪ್ ಮಾಡಿರಿ ನನ್ನ ನಂಬರಿಗೆ. ಅದ್ರ ಮುಂದಿನ ಕ್ರಮ ಏನಾಗುತ್ತೆ ನೀವು ನೋಡ್ಬೋದು. ಸಾಹೇಬ್ರ ನಿಮಗೆ ಮಾಡಿದ್ವಿ, ನೀವು ಅದನ್ನು ಯಾಕೆ ಕ್ರಮ ತೊಗೊಂಡ್ರೆ ನಾ ಇರ್ತೀವಿ ಒಂದು ಜವಾಬ್ದಾರಿ. ಇದು ಒಂದನೇದು ಮಣಿಮಾರಿ ದನಗಳು. ಎರಡನೇದು ನೀನು ಗೂಳಿ ದನಗಳು ಅದಾವೆ. ತಾವು ನೋಡಿದಂಗೆ ಒಂದು 2 ರಿಂದ 3 ಗೂಳಿ ದನ ಭಾಳ ಹಾಡಿ ಬಂದದ. ನಿನ್ನೆ ತಾವು ಯಾರು ಬಂಧನವಾದ ನಿನ್ನ ಕಟ್ಟಿ ಹೋಗಿದ್ರು, ಅದನ್ನು ಗುದ್ದಾಡಿ ಹರ್ಕೊಂಡು ಹೋಗಿದ್ರು ದನ. ನಿನ್ನೆ ತಾವು ಕೇಳ್ಬೋದು, ಅವ್ರು ನನ್ನ ಬೇಡ್ರಿ ನನ್ನ ಸಾಕ್ಷಿ ನಾನು ಮಾಡಿನಂತ ಹೇಳ್ಬೇಕಾಗತ್ತೆ. ಅವ್ರನ್ನ ಕೇಳ್ರಿ. ಆ ದನ ಕಟ್ಟಿದ್ವಿ ಅದು ಏನು ಮಾಡೈತೆ ತಮ್ಗೆ ಗೊತ್ತದ. ಅದನ್ನು ಮನುಷ್ಯರಿಗೆ ಮೀರಿದ್ದನ್ನು ಮಾಡೋಕೆ ನಮಗೂ ಆಗಿಲ್ಲ ನಿಮಗೂ ಆಗಿಲ್ಲ. ಅದಕ್ಕೆ ಏನು ಸಾಧ್ಯತೆ ಆ ಗೂಳಿದನ್ನು ಮಾಡೋ ವ್ಯವಸ್ಥೆ. ಅದಕ್ಕೂ ಎಲ್ಲರೂ ಹೋಗಿ ಸಮಸ್ಯೆ ಮಾಡೋದು ಬೇಡ. ಅದನ್ನ ಏನು ವ್ಯವಸ್ಥಿತ ವಿಲೇವಾರಿ ಅದನ್ನು ನಾನೀಗ ನಿಮ್ಮ ಬೀದಿ ವ್ಯಾಪಾರ ಬರ್ತೀರಂದ್ರೆ ನನ್ನ ಚೆಂಬರಿಗೆ ಆ ಗೂಳಿದಕ್ಕೆ ಏನು ಮಾಡಬೇಕು ಡಿಸ್ಕಷನ್ ಮಾಡ್ತೀವಿ. ಅದನ್ನು ವ್ಯವಸ್ಥಿತವಾಗಿ ಏನು ಕಾನೂನು ಪ್ರಕಾರ ಅದನ್ನು ಎಲ್ಲಿ ಸಾಗಿಸ್ಬೇಕು ಅಲ್ಲಿ ಸಾಗಿಸ್ಬಿಡ್ತೀವಿ 100%. ಇದ್ರಾಗೇನು ಅದೇನಾದ್ರು ದೇವ್ರದಿತ್ತಂದ್ರೆ ನಿಮ್ಮ ಬೀದಿ ವ್ಯಾಪಾರಸ್ಥರ ಮುಖಾಂತರ ಹೇಳ್ರಿ, ಅದನ್ನು ಮುಂದಿನ ಏನು ಮಾಡೋಕ್ಕೆ ಮಾಡೋದು. ಅದು ಹಂಗೆ ಬಿಡಾಡಿ ನಿಮಗೆ ತೊಂದರೆ ಮಾಡ್ತಿತ್ತಂದ್ರೆ ಅದನ್ನು ಸಾಗಿಸ್ಬಿಡ್ತೇವೆ. ನೋ ಡೌಟ್. ಅದನ್ನ ಇಟ್ಕೊಂಡಂಗೆ ಇಲ್ಲ. ಇದ್ರಾಗ ಅದು ನಮ್ಮ ಕೆಲಸ ನಾವು ಮಾಡ್ತೇವೆ. ನಮ್ಮ ಕಡೆಯಿಂದ ಒಂದನೇದು ಸಹಕಾರ ಅದನ್ನು ಹೇಳಿದ್ರೆ ಅದನ್ನು ಮಾಡಿ, ಎರಡನೇದು ಇದನ್ನು ನಾವು ಮಾಡ್ತೇವೆ. ಇನ್ನು ಮುಂದುವರೆದು ಇನ್ನೊಂದು ನಮ್ಮ ಬೈರಕ್ದವ್ರು ಹೇಳಿದರು ಶೌಚಾಲಯದ ಹೇಳಿದರು. ಶೌಚಾಲಯದ ಈಗ ನಿಮ್ಮ ಬೀದಿ ವ್ಯಾಪಾರಸ್ಥರು ನಮಗೆ ಸುಮಾರು ಒಂದು 6 ತಿಂಗಳ ಗಂಟೆ ಮುಂದೆ ನಮ್ಮ ಕೌನ್ಸಿಲ್ ಇದ್ದಾಗ ಹೇಳಿದರು. ಈಗ ಆಲ್ರೆಡಿ ಒಂದು ಟೆಂಡರ್ ಕೆಲಸ ಮಾಡೋದು ಅಷ್ಟೇ ಬಾಕಿ ಅದ. ಜಾಗ ತೋರಿಸ್ಬೇಕಾಗೈತೆ ನಾವು. ಜಾಗ ತೋರಿಸ್ಬೇಕಾದ್ರೆ ನನ್ನ ಮುಂದೆ ಬೇಡ, ನಿನ್ನ ಮುಂದೆ ಬೇಡ, ಎಲ್ಲಿ ಕಟ್ಟಬೇಕು. ಎಲ್ಲೇ ಜಾಗ ಯಾವುದು ಸೂಕ್ತ ಅಂತ ನಿಮಗೆಲ್ಲ ಬೀದಿ ವ್ಯಾಪಾರ. ಯಾರಿಗೂ ಏನು ಸಮಸ್ಯೆ ನಮಗೇನು ಮಾಡೋ ಉದ್ದೇಶ ಇಲ್ಲ, ಯಾರಿಗೂ ತೊಂದರೆ ಮಾಡೋ ಉದ್ದೇಶ ಇಲ್ಲ, ಅವ್ರಿಗೆ ಅನುಕೂಲ ಮಾಡೋ ಉದ್ದೇಶನೂ ಇಲ್ಲ. ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಶೌಚಾಲಯ ಬೇಕು, ಶೌಚಾಲಯ ಮಾಡಿಸೋ ವ್ಯವಸ್ಥೆ ಮಾಡಲೇಬೇಕು. ಎಲ್ಲಿ ಹೋಗ್ಬೇಕು ಜನ? ನನ್ನ ಮನೆ ಮುಂದೆ ಬೇಡ, ನಿನ್ನ ಮನೆ ಮುಂದೆ ಬೇಡ ಅಂತ ಎಲ್ಲಿ ಇಡಬೇಕು? ಅದಕ್ಕೆ ನೀವೆಲ್ಲ ಕೂಡಿಸಿ ಏನು ನಮ್ಮ ಕಮಿಟಿ ಐತೆ ನಮ್ಮ ಬೀದಿ ವ್ಯಾಪಾರಸ್ಥರು ಬರ್ರಿ, ಎಲ್ಲಿ ನಿರ್ಣಯ ಅಂತಾರೆ ನಾನು ನಿಂದಿರ್ತೇನೆ. ನಾವು ಮುನ್ಸಿಪಾಲಿಟಿ ಜಾಗ ಇದ್ರೆ 100% ಅಲ್ಲಿ ಮಾಡಿಸೋಣ.
ಇದು ಅವ್ರ ಕಡೆ ಮಾಡ್ರಿ ಇವ್ರ ಕಡೆ ಮಾಡಿರಲ್ಲ, ಎಲ್ಲರೂ ಸೂಕ್ತ ಇರಲಿ, ವಿಸಿಬಲ್ ಐತಿ, ಎಲ್ಲರಿಗೂ ತೊಂದರೆ ಇಲ್ಲ ಅಂದ್ರೆ ಅಲ್ಲೇ ಮಾಡ್ತೀವಿ. ಬೇಕಾದಲ್ಲಿ ತೋರಿಸ್ರಿ, ಇಂಥಲ್ಲಿ ಕೈ ಮಾಡಿ ತೋರಿಸ್ರಿ, ಅಲ್ಲೇ ಮಾಡಿಸ್ತೀವಿ. ಆ ಮಾಡಿಸೋದಾಗ ಏನೋ ಸಮಸ್ಯೆ ಮಾಡಿ ತಾವು ಬರ್ರಿ, ಯಾಕಂದ್ರೆ ನಿಮ್ಗೆ ಅನುಕೂಲ ಇರ್ತೈತಿ, ನನಗೂ ಬೇಕಾಗಿರ್ತದೆ. ಮತ್ತು ನೀವು ನಮ್ಮ ಜೊತೆ ಇರಬೇಕಾ? ಮತ್ತು ನನ್ನ ಮನೆ ಮುಂದೆ ಬೇಡ ಅಂದ್ರೆ ಎಲ್ಲಿ ಹೋಗ್ಬೇಕಾದಾಗ 3 ವರ್ಷ ಇಲ್ಲ ಪೇ ಆ್ಯಂಡ್ ಯೂಸ್ ಮಾಡಂದ್ರೆ ಪೇ ಆ್ಯಂಡ್ ಯೂಸ್ ಮಂದಿನೂ ಇಡ್ತೇವೆ. ನೀವು ಯಾವುದಕ್ಕೆ ತಯಾರಿರ್ತೀರಿ ಅದಕ್ಕೆ ನಾನು ನಿಮ್ಮ ಏನು ಕಮಿಟಿ ಐತೆ ಅದಕ್ಕೆ ತಯಾರಾಗಿರಿ. ಅದು ಶೌಚಾಲಯ ಇಡಾಕೂ ರೀ ಎಲ್ಲ ಟೆಂಡರ್ ಐತೆ ತಂದು ಇಡೋದು ಅಷ್ಟೇ ಅದ. ಬೀದಿ ವ್ಯಾಪಾರಸ್ಥರು ನಿಮಗೆ ಸದಸ್ಯರದಲ್ಲ, ಅವರೇ ಹೇಳಿದ ಪ್ರಕಾರ ಗಾಂಧಿ ಚೌಕ್ನಾಗ ಒಂದು ನೀರಿನ ಟ್ಯಾಂಕ್ ಇಟ್ಟು ಕನೆಕ್ಷನ್ ಕೊಟ್ಟು ಚಾಲೂ ಮಾಡಿ ನೋಡ್ಬೋದು. ನೀವು ಅದನ್ನು ನೀವೇ ಅಲ್ಲೇ ಮಾಡಿರಿ ಅಂತ ಹೇಳಿ ಅಲ್ಲೇ ಮಾಡಿಸಿರಿ. ಅದನ್ನ ಎಷ್ಟು ಮಂದಿ ಉಪಯೋಗ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾನು ನೋಡಿದಾಗ ಒಬ್ಬರು ನೀರು ಕುಡಿದಿಲ್ಲ ಅಲ್ಲಿ ತೊಗೊಂಡು ಘಾಟ್ಲ. ಯಾರು ಕುಡಿದ್ರೆ ಧನ್ಯವಾದಗಳು.